ಏಪ್ರಿಲ್ 30 ವಿಶೇಷವಾದ ಅಕ್ಷಯ ತೃತೀಯ ಬಂದಿದೆ. ಈ ದಿನದಂದು ಕೆಲಸ ಮಾಡಿದ್ರೆ ನೀವು ಅಂದುಕೊಂಡಂತೆ ಆಗುತ್ತೆ. ಮುಟ್ಟಿದೆಲ್ಲ ಚಿನ್ನ. ಹಾಗಾದ್ರೆ ಏನ್ ಮಾಡಬೇಕು? ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿ ಮಾಡಬೇಕು ಎಂದು ಬಯಸೋದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ. ಹಾಗೇನೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಏಪ್ರಿಲ್ 30 ಅಂದ್ರೆ ಅಕ್ಷಯ ತೃತೀಯ ದಿನ. ನಾವೆಲ್ಲರೂ ಶಾಶ್ವತವಾಗಿರುವಂತಹ ಸಮೃದ್ಧಿಯನ್ನ ಹೊಂದಿರುವಂತಹ ದಿನವನ್ನ ಆ ದಿನ ಆಚರಿಸ್ತೇವೆ. ವೈಶಾಖ ಮಾಸದ ಶುದ್ಧ ತೃತೀಯ ಜೊತೆಗೆ ರೋಹಿಣಿ ನಕ್ಷತ್ರ ಇದೆ. ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯ ಆಗುತ್ತೆ. ಇನ್ನು ಅತಿಯ ಎಂದರೆ ಆ ದಿನ ₹100 ಪಟ್ಟು ಹೆಚ್ಚಿನ ಫಲ ನಮಗೆ ಸಿಗುತ್ತೆ ಎಂದು ಅರ್ಥ. ಅಕ್ಷಯ ಎಂದರೆ ನಶಿಸಲಾಗದು, ದಿನೇ ದಿನೇ ಸಮೃದ್ಧಿಯಾಗಿ ಬೆಳೆಯುವಂಥದ್ದು ಎಂದು ಹೇಳ್ತಾರೆ. ಇನ್ನು ಅಕ್ಷಯ ತೃತೀಯ ಪುರಾಣಗಳಲ್ಲಿ ರೀತಿಯಾಗಿ ಉಲ್ಲೇಖವಿದೆ. ಬುರಿಶ್ರವರ್ಸ್ ರಾಜನಿಗೆ ಮಹಾವಿಷ್ಣುವಿನ ದರ್ಶನ ಜರುಗುತ್ತಂತೆ ವೇದವ್ಯಾಸರು ಗಣಪತಿಗೆ ಮಹಾಭಾರತವನ್ನ ಬರೆಯಲು ಶುರು ಮಾಡಿಸಿದ ದಿನವಂತೆ. ಅಷ್ಟೇ ಅಲ್ಲ, ಪರಶುರಾಮನ ಅವತಾರ ಆದ ದಿನ. ಸಮುದ್ರದಲ್ಲಿ ಅಡಗಿಸಲು ಹೊರಟ ವೇದವನ್ನ ಮತ್ತೆ ವರಾಹ ಅವತಾರದಲ್ಲಿ ಮತ್ತೆ ಬ್ರಹ್ಮನಿಗೆ ಕೊಟ್ಟಂತ ದಿನ. ಕಚೇಲನು ತಂದ ಅವಲಕ್ಕಿಯನ್ನ ಸ್ವೀಕರಿಸಿ ಶ್ರೀಕೃಷ್ಣ ಪರಮಾತ್ಮ ಸಂತೋಷದಿಂದ ತನ್ನ ಸ್ನೇಹಿತನಿಗೆ ಸಂಪತ್ತನ್ನ ಪ್ರಸಾದಿಸಿದ ದಿನ. ಹೀಗೆ ಪುರಾಣಗಳಲ್ಲಿ ಅಕ್ಷಯ ತೃತೀಯವನ್ನ ಉಲ್ಲೇಖಿಸಲಾಗಿದೆ. ಈ ದಿನ ಮಾಡಿದ ಪ್ರತಿಯೊಂದು ಕೆಲಸವೂ 100 ಪಟ್ಟು ಹೆಚ್ಚಾಗಿ ಫಲವನ್ನ ನೀಡುವಂತಹ ದಿನವಾಗಿದೆ. ಮುಖ್ಯವಾಗಿ ಗುರುಗಳ ಮುಖೇನ ಮಂತ್ರೋಪದೇಶವನ್ನ ಪಡೆಯಲು ಪ್ರಶಸ್ತವಾದ ದಿನ ಎಂದು ಹೇಳಲಾಗುತ್ತೆ. ಲಕ್ಷ್ಮೀದೇವಿ ಸಾನ್ನಿಧ್ಯ ಇರುವ ವಸ್ತುಗಳನ್ನ ಕೊಂಡುಕೊಂಡ್ರೆ ದಿನೇ ದಿನೇ ಸಮೃದ್ಧಿಯೇ ಬೆಳೆಯುತ್ತಾ ಹೋಗುತ್ತೆ ಎಂದು ಹೇಳ್ತಾರೆ. ಆದ್ರೆ ಸಮೃದ್ಧಿಯನ್ನ ಬೆಳೆಸಿಕೊಳ್ಳಲು ನಾವು ಬೇರೆ ತರಹದ ಕೆಲಸಗಳನ್ನ ಮಾಡಬಾರ್ದು. ಆದ್ರಿಂದ ದಾನ ಧರ್ಮಾದಿಗಳನ್ನ ಮಾಡೋ ಮೂಲಕ ಆ ದಿನ ಕೂಡ ಇದಾಗಿದೆ. ಸೂರ್ಯ ಉದಯಕ್ಕಿಂತ ಮುಂಚೆನೆ ಎದ್ದು ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ವಿಶೇಷ ಫಲ ಉಂಟಾಗುತ್ತೆ. ಇನ್ನು ಅವಶ್ಯಕತೆ ತೃತೀಯ ದಾನ ಧರ್ಮದ ಪೂಜೆಗಳನ್ನ ಮಾಡೋದ್ರಿಂದ ಪ್ರತಿ ತಿಂಗಳು ಬರುವ ಶುಕ್ಲ ತೃತೀಯ ದಿನ ಉಪವಾಸ ಮಾಡುವವರು ಕೂಡ ಇದ್ದಾರೆ. ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣುವಿಗೆ ಪ್ರೀತಿ ಪೂರ್ವಕವಾದ ದಿನ ಇದಾಗಿರೋದ್ರಿಂದ ಈ ದಿನ ಶ್ರೀಮಾನ್ ಮಹಾಲಕ್ಷ್ಮಿ ಹಾಗೂ ವಿಷ್ಣುವಿಗೆ ಪೂಜೆ ಮಾಡಬೇಕು. ಅವರಿಬ್ಬರನ್ನ ಯಥಾಶಕ್ತಿ ಪೂಜೆ ಮಾಡಬೇಕು. ಒಂದು ವೇಳೆ ಏನು ಸಾಧ್ಯವಾಗದಿದ್ದರೆ ಮಂತ್ರಾಕ್ಷತೆಯಲ್ಲಿ ಶ್ರೀಮನ್ ನಾರಾಯಣ ಪಾದಗಳಲ್ಲಿ ಸಮರ್ಪಿಸಿ ಪೂಜಿಸಿಕೊಳ್ಳಬಹುದು. ಆದರೆ ಪೂಜೆಗಾಗಿ ಸಾಲ ಸಂಬಂಧ ಮಾಡುವ ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ದಾನ ಧರ್ಮ, ಪೂಜೆ, ಜಪ ಇಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕು. ಪಾಪದ ಕಾರ್ಯಗಳನ್ನ ಮಾಡಬಾರ್ದು, ಪಾಪದ ಕೆಲಸಗಳನ್ನ ಯೋಚಿಸಬಾರ್ದು. ಸಾಧ್ಯವಾದ ಎಷ್ಟು ಈ ದಿನ ನಮ್ಮ ಯಥಾಶಕ್ತಿ ಕೆಲಸಗಳನ್ನ ಮಾಡ್ಕೊಳ್ಬೇಕು. ಚಿನ್ನ ಖರೀದಿಸುವಾಗ್ಲೂ ಮನೆಗೆ ತರೋದಾಗ್ಲಿ ಅದನ್ನ ಯಾವ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿಲ್ಲ. ಆದ್ರೆ ಚಿನ್ನವನ್ನ ಶ್ರೀ ಮಹಾಲಕ್ಷ್ಮಿ ಸ್ವರೂಪವಾಗಿ ಭಾವಿಸ್ತೇವೆ. ಆದ್ರಿಂದ ಚಿನ್ನವನ್ನ ಮನೆಗೆ ತರುವುದು ಶುಭಕರ ಎಂದು ಹೇಳಲಾಗುತ್ತೆ ಅಷ್ಟೇ. ಆದ್ರೆ ಚಿನ್ನವನ್ನ ತರಲು ಸಾಲ ಮಾಡುವ ಅಗತ್ಯತೆ ಇಲ್ಲ. ಅಕ್ಷಯ ತೃತೀಯವನ್ನ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಬೇಕೇ ಹೊರತು ಸಾಲ ಸಂಬಂಧಗಳಿಂದ ಅಲ್ಲ. ಆದ್ರಿಂದ ಯಥಾಶಕ್ತಿ ದಾನ ಮಾಡಿ ಯಥಾಶಕ್ತಿ ಪೂಜೆ ಮಾಡಿಕೊಂಡು ಆಚರಿಸಿಕೊಳ್ಳಿ. ಆದರೆ ಕೆಟ್ಟ ಪಾಪ ಕಾರ್ಯಗಳನ್ನ ಮಾಡಬೇಡಿ, ಕೆಟ್ಟದನ್ನ ಮಾಡಬೇಡಿ, ಕೆಟ್ಟ ಆಲೋಚನೆಗಳನ್ನ ಮಾಡಬೇಡಿ. ಇದರಿಂದ ಜನ್ಮ ಜನ್ಮಾಂತರದ ಪಾಪ ಬಂದು ಕಾಡುತ್ತೆ. ಕೋಪ, ತಾಪ, ರಾಗಾವೇಶಗಳನ್ನ ಬಿಟ್ಟು ಬಿಡಿ. ಅಕ್ಷಯ ತೃತೀಯ ದಿನ ಸಾಕಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ರೆ ಸಾಕು. ಸಂಪೂರ್ಣ ಫಲ ಅಕ್ಷಯವಾಗಿರುತ್ತೆ. ಅನಂತ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ಅಕ್ಷಯವಾದ ಸಂಪತ್ತು ಕೂಡ ನಿಮ್ಮದಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಷಯ ತೃತೀಯ ದಿನ ಏನನ್ನ ಮಾಡಬೇಕು ಅಂತ. ಈ ವಿಡಿಯೋದ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.